ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಬಿಲ್ಗಳನ್ನು ಪೇಮೆಂಟ್ ಮಾಡಬೇಕಾದ್ರೆ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಕಮಿಷನ್ ಕೊಡಬೇಕಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಎಂದು ಘೋಷಣೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಾಚಿಕೆಗೇಡಿನ ಸಂಗತಿ ಎಂದರೆ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿಯೂ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಈ ಕುರಿತು ಮುಖ್ಯಮಂತ್ರಿಯವರು ರಿಯಾಕ್ಟ್ ಮಾಡಬೇಕು. ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲ ತಪ್ಪಾಗಿದೆ ತಿದ್ದುಕೊಳ್ತೀವಿ ಅಂತ ಹೇಳಬೇಕು ಎಂದರು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಶಿವಮೊಗ್ಗ ನಗರದಲ್ಲಿ ಅದರ ರಾಜ್ಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ ನಮ್ಮ ಬಿಲ್ಗಳನ್ನು ಪೇಮೆಂಟ್ ಮಾಡಬೇಕಾದ್ರೆ ಹಿಂದಿನ ಸರ್ಕಾರಕ್ಕಿಂತಲೂ ಕೂಡ ಹೆಚ್ಚಿಗೆ ನಾವು ಇದನ್ನು ಕಮಿಷನ್ ಕೊಡಬೇಕು. 60%ಗಿಂತ ಅನೇಕ ಕಡೆ ನಾವು ಕೊಡೋಂಥ ಪರಿಸ್ಥಿತಿ ಬಂದೋಗಿದೆ. ಇದನ್ನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಬಹಿರಂಗವಾಗಿ ರಾಜ್ಯ ಸರ್ಕಾರದ ಮೇಲೆ ಇದು ಭ್ರಷ್ಟಾಚಾರದ ಸರ್ಕಾರ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಈ ನಾಚಿಕೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಒಬ್ಬ ಮಂತ್ರಿ ಕೂಡ. ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ದೇಶದ ಇತಿಹಾಸದಲ್ಲಿ ಯಾವುದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು 60% ತನಕನೂ ಕೂಡ ಕಮಿಷನ್ ತೊಗೊಂಡಿದ್ದಾರೆ ಅಂತ ಯಾವುದೇ ಸರ್ಕಾರದ ಕಾಂಗ್ರೆಸ್ಸಿಂದ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಗ್ಗೆನೂ ಕೂಡ ಯಾವುದೇ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಈ ರೀತಿ ನೇರ ಆಪಾದನೆ ಮಾಡಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹಣಕಾಸು ಸಚಿವರಾಗಿರೋಂಥ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ತಕ್ಷಣ ಅವರು ರಿಯಾಕ್ಟ್ ಮಾಡಬೇಕು. ಇಲ್ಲ ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರೇನು ಆಪಾದನೆ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲ ನಿಜ ಅವ್ರು ಹೇಳ್ತಾ ಇರೋದು 60% ತನಕ ನಾವು ಕಮಿಷನನ್ನು ತೊಗೊಳ್ತಿರೋದು ಹೌದು, ಇದನ್ನು ನಾವು ತಿದ್ದುಕೋತೀವಿ, ತಪ್ಪಾಗಿದೆ, ಈ ಮಾತನ್ನು ಅವ್ರು ಹೇಳಬೇಕು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ರಸ್ತೆಗಳು ಗುಂಡಿ ಬಿದ್ದೋಗಿದೆ. ಒಂದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತಿನ ತನಕನೂ ಕೂಡ ಒಂದು ಅಭಿವೃದ್ಧಿ ಕೆಲಸಗಳಾಗ್ತಿದೆ. ಶಿವಮೊಗ್ಗ ನಗರದಲ್ಲಂತೂ ಅರ್ಧಕ್ಕೆ ನಿಂತೋಗಿರೋಂಥ ಕೆಲಸಗಳು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರ್ಣ ಮಾಡೋದಕ್ಕೂ ಕೂಡ ಆಗ್ತಿಲ್ಲ. ಮನೆ ಜಮೀರ್ ಅಹ್ಮದ್ ಅವರು ನನಗೆ ಬೆಂಗಳೂರಿನಲ್ಲೂ ಹೇಳಿದರು, ಶಿವಮೊಗ್ಗದಲ್ಲೂ ಬಂದಾಗೂ ಹೇಳಿದ್ರು, ಆಶ್ರಯ ಮನೆಗಳನ್ನು ನಾವು ಪೂರ್ಣ ಮಾಡ್ತೀವಿ ಅಂತ. ಆಶ್ರಯ ಮನೆ ಆ ಬಡವರಿಗೆ ಫಲಾನುಭವಿಗಳಿಗೆ ಕೀ ಕೊಟ್ಟರು, ಮನೆ ಕೀ ಕೊಟ್ಟರು. ಆ ಮನೆಗೆ ನೀರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ದೀಪ ಇಲ್ಲ, ಮತ್ತೆ ಕೀ ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ. ಆ ವಾಸ ಮಾಡೋಂಗೂ ಇಲ್ಲ ಅವರು. ಹೀಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಬಡವರಿಗೆ ಆಗಬೇಕಾದಂಥ ಕೆಲಸಗಳಾಗಲಿ ಯಾವುದೂ ಆಗದೇ ಇರೋಂಥ ಈ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವ್ರು ಮಾಡಿರೋಂಥ ಆಪಾದನೆ ಅನ್ನೋದಕ್ಕಿಂತನೂ ಸತ್ಯ ಘಟನೆ, ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ಷಮೆ ಕೇಳಿ ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಪೇಮೆಂಟ್ ಆಗಬೇಕಾದ್ರೆ ಪೇಮೆಂಟ್ ಮಾಡಿಸ್ಬೇಕು. ತಾನೇ